ಸ್ವಲ್ಪ ಅದರ ರಿಪೇರಿ ಮಾಡಬೇಕು. ಸುಮಾರು 8 ಮಕ್ಕಳಿಗೆ ಏಟು ಬಿದ್ದಿದೆ. ಅದರಲ್ಲಿ ಇಬ್ಬರಿಗೆ ಕಾಲು ಮುರಿದು ಫ್ರ್ಯಾಕ್ಚರ್ ಆಗಿದೆ ಅಂತ ಮಾಹಿತಿ ಬಂದಿದೆ. ದಯವಿಟ್ಟು ಇದು ಎಸ್ ಎನ್ ನಾರಾಯಣ ಸ್ವಾಮಿ ಅಣ್ಣನವರು ಮತ್ತು ಗೋಪಾಲ್ ರೆಡ್ಡಿ ಅಣ್ಣನವರು ಸ್ವಲ್ಪ ಕ್ರಮ ತಗೊಂಡು ಇದನ್ನು ರೆಡಿ ಮಾಡಿಸಲಾಗಿದೆ. ಆ ಅಂಗನವಾಡಿ ಕಾರ್ಯಕರ್ತರ ಕ್ರಮ ತಗೊಳ್ಳೋದಕ್ಕೆ ಸಂಬಂಧ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದೆ. ಇನ್ನು ಮುಂದೆ ಯೋಗಶಾತ್ ಒಳ್ಳೆ ಮಕ್ಕಳಿಗೆ ಪ್ರಾಣಾಪಾಯ ಆಗಿಲ್ಲ. ನನಗೆ ಕೂಡ ಆ ಮಕ್ಕಳೊಳಗೆ ಭಾಳ ಆತಂಕ ಆಗಿತ್ತು. ಪ್ರಾಣಾಪಾಯ ಆಗಿಲ್ಲ. ಬಹುಶಃ ಇಂಥ ಘಟನೆಗಳು ಮುಂದೆ ನಡೆಯದಂತೆ ಅಧಿಕಾರಿಗಳಿಗೆ ನಾನು ಎಚ್ಚರಿಕೆಯನ್ನು ಕೊಟ್ಟಿದ್ದೇನೆ. ನಾನು ಕೂಡ ಕಡ್ಡಾಯವಾಗಿ ಈ ಬಗ್ಗೆ ಪರಿಶೀಲನೆ ಆಗಿರುತ್ತೆ. ಕೆಲಸ ಮೇಲೆ ಎಲೆ ಬಿದ್ದಿದೆ, ನೀರು ಅದು ಕ್ಲೀನ್ ಮಾಡಿದ. ಬಿಲ್ಡಿಂಗ್ ನಂಬರ್ ನಾವು ರೀಸನ್ಸ್ ಕಟ್ಟಿದ್ದವರು. ಬಿಲ್ಡಿಂಗು ಕನ್ಸ್ಟ್ರಕ್ಷನ್ ಪಕ್ಕ ಕನ್ಸ್ಟ್ರಕ್ಷನ್ ಎಮ್ನಾಳ್ ಕೊಟ್ಟು ಬಿಲ್ಡಿಂಗ್ ಇದು ಆಗ ಅದು ಇದು ಅದಕ್ಕೆ ಸೀಟು ಏನು ತೊಂದರೆ ಇಲ್ಲ. ಸೇಫ್ಟಿ ಅಟ್ಲೀಸ್ಟ್ ಮಕ್ಕಳಿಗೆ ಸೇಫ್ಟಿ ಇಂಪಾರ್ಟೆಂಟ್. ಸರ್ ನೋಡಿ, ಇಲ್ಲಿ ನಾವೆಲ್ಲ ದೊಡ್ಡ ದೊಡ್ಡ ಲೀಡರ್ಗಳಿದ್ದೀವಿ ಕಾಂಗ್ರೆಸ್ ಪಾರ್ಟಿಯಿಂದ. ನಮ್ಮ ಗಮನಕ್ಕೆ ತಂದಿಲ್ಲ ಆಕೆ ಅಂಗನವಾಡಿ ಟೀಚರು. ಹಂಗಾಗಿ ಈ ಥರ ತೊಂದರೆ ಆಯ್ತು ಸರ್. ನಮ್ಮ ಗಮನಕ್ಕೆ ಬಂದಿದ್ರೆ 3-4 ತಿಂಗಳಿಂದ ಸುಮಾರು 3 ಕೋಟಿ ಕೆಲಸ ಇಲ್ಲಿ ನಡೀತಾ ಇದೆ. ಕಾಂಕ್ರೀಟ್ CC ರಸ್ತೆಗಳು. ನಮ್ಮ MLA ಅವರು ಅಂಗನವಾಡಿ ಬಿಲ್ಡಿಂಗ್ಸ್ಗೆ ರಿಸರ್ವೇಷನ್ ಇದೆ ಅಮೌಂಟ್. ಈ ಒಂದು ಮಾತು ಹೇಳಿದರೆ ಹೊಸ ಬಿಲ್ಡಿಂಗ್ ಮಾಡ್ತಿದ್ವಿ. ಆಲ್ರೆಡಿ 4-5 ತಿಂಗಳಿಂದ 3 ಕೋಟಿ ಕೆಲಸ ದಾಸರಸಳ್ಳಿಲಿ ನಡೀತಾ ಇದೆ. CC ರಸ್ತೆಗಳು, ಚರಂಡಿಗಳು ಎಲ್ಲ. ಅದು ಬೇಕಾಗಿದೆ 5,000 ಖರ್ಚು. ಏನೋ ಸೀಲಿಂಗ್ ತೆಗೆದುಬಿಟ್ಟು ಹೊಸ ಸೀಲಿಂಗ್ ಮಾಡಿದರೆ ಬಿಲ್ಡಿಂಗ್ ಗಟ್ಟಿಯಾಗಿದೆ. ಹಾಗೆ ನಮ್ಮ ಗಮನಕ್ಕೆ ತಂದಿಲ್ಲ. ಹಾಗಾಗಿ ಈ ಥರ ಅನಾಹುತ ಆಗಿದೆ ಸರ್. ದೇವ್ರ ಪುಣ್ಯ ದೊಡ್ಡ ಅನಾಹುತ ಆಗಲಿಲ್ಲ. ಎಚ್ಚೆತ್ಕೊಳ್ತೀವಿ. ಸಾಹೇಬ್ರ ಹತ್ರ ಮಾತಾಡಿದ್ದೀವಿ. ಆಕೆನ ನಾವು CDO ಸಾಹೇಬರು ಸಸ್ಪೆಂಡ್ ಮಾಡಿದ್ದಾರೆ. ಮುಂದಿನ ತಿಂಗಳಲ್ಲಿ ಈ ವಾರದಲ್ಲಿ ಶಾಸಕರ ಹತ್ರ ಮಾತಾಡಿ ಬಿಲ್ಡಿಂಗ್ ಡೆಮಾಲೇಷನ್ ಮಾಡಿ ಹೊಸ ಬಿಲ್ಡಿಂಗ್ ಮಾಡ್ಕೊಡ್ತೀವಿ ಸರ್. ಬಿಲ್ಡಿಂಗ್ ಡೆಮಾಲೇಷನ್ ಸರ್. ಈ ದಿನ ಏನು ದಾಸರಹೊಸಳ್ಳಿಯಲ್ಲಿ ಅಂಗನವಾಡಿ ಕೇಂದ್ರದಲ್ಲಿ ಅಂಗನವಾಡಿ ಸೀಲಿಂಗು ಬಿದ್ದು ಮಕ್ಕಳಿಗೆ ಗಾಯ ಆಗಿದೆ. 2 ಮಕ್ಕಳಿಗೆ ಸಣ್ಣ ಪುಟ್ಟ ತಲೆ ಹತ್ರ ಪೆಟ್ಟಾಗಿತ್ತು ಮತ್ತು 2ರಿಗೆ ಕಾಲು ಸ್ವಲ್ಪ ಫ್ರ್ಯಾಕ್ಚರ್ ಆಗಿತ್ತು. ಅದನ್ನು ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಗೆ ನಮ್ಮ ಕೂಡ ಅಧ್ಯಕ್ಷರು ಮತ್ತು ಇಲ್ಲಿನ ಸದಸ್ಯರು ಕರ್ಕೊಂಡ್ಬಂದು ಅಡ್ಮಿಟ್ ಮಾಡಿದರು. ಈಗಾಗಲೇ ಅವ್ರಿಗೆ ಟ್ರೀಟ್ಮೆಂಟನ್ನು ಮಾಡಿದ್ದಾರೆ ಮತ್ತು ಸರ್ಜರಿನೂ ಸಹ 2 ಮಕ್ಕಳಿಗೆ ಆಗಿದೆ. ಯಾವುದೇ ಪ್ರಾಣಾಪಾಯ ಇಲ್ಲ. ಈಗಾಗಲೇ ಮಾನ್ಯ ಶಾಸಕರು ಸಹ ಅಲ್ಲಿ ಬಂದು ಪರಿಶೀಲನೆ ಮಾಡಿ ಇನ್ನೂ ಒಳ್ಳೆಯ ವೈದ್ಯಕೀಯ ಚಿಕಿತ್ಸೆ ನೀಡೋದಕ್ಕೆ ನಿರ್ದೇಶನ ನೀಡಿದ್ದಾರೆ ಅಲ್ಲಿನ ವೈದ್ಯಾಧಿಕಾರಿಗಳಿಗೆ. ಈ ನಿಟ್ಟಿನಲ್ಲಿ ಏನು ಈ ಕರ್ತವ್ಯ ಲೋಪ ಆಗಿದೆ, ಇಲ್ಲಿ ಮಕ್ಕಳಿಗೆ ತೊಂದರೆ ಆಗಿದೆ, ಆ ಕಾರ್ಯಕರ್ತೆಯನ್ನು ಇಮಿಡಿಯೇಟಾಗಿ ಸಸ್ಪೆಂಡ್ ಮಾಡೋದಕ್ಕೆ ಮಾನ್ಯ ಶಾಸಕರು ತಿಳಿಸಿದ್ದಾರೆ. ಈಗಾಗಲೇ ಅದನ್ನ ವರದಿನೂ ಸಹ ರೆಡಿ ಮಾಡ್ತಾ ಇದ್ದೀವಿ. ಇವತ್ತು ನಮ್ಮ ಉಪನಿರ್ದೇಶಕರು ವರದಿಯನ್ನು ಕಳಿಸಿ ಅವ್ರನ್ನ ಇಮಿಡಿಯೇಟಾಗಿ ಅವ್ರನ್ನ ಸಸ್ಪೆಂಡ್ ಮಾಡೋ ಕೆಲಸ ಮಾಡ್ತೀವಿ. ಮುಂದೆ ಈ ಥರ ಸಮಸ್ಯೆ ಆಗಬಾರ್ದು ಅಂತೇಳಿ ಈಗ ಇನ್ನೊಂದು ಕಟ್ಟಡವನ್ನು ನಾವು ಇಲ್ಲಿ ಪರಿಶೀಲನೆ ಮಾಡೋಕ್ಕೆ ಮಾನ್ಯ ಕೂಡ ಅಧ್ಯಕ್ಷರು ಮತ್ತು ಗ್ರಾಮ ಪಂಚಾಯತಿ ಸದಸ್ಯರ ಜೊತೆ ಬಂದಿದ್ದೀವಿ, ಗೋಪಾಲ್ ರೆಡ್ಡಿ ಸರ್ ಜೊತೆ. ಈಗಾಗಲೇ ಕಟ್ಟಡನೂ ಪರಿಶೀಲನೆ ಮಾಡಿದ್ದೀವಿ. ಅದನ್ನ ಸ್ವಚ್ಛತೆ ಮಾಡಿ ನಮಗೆ ಸೋಮವಾರದಿಂದ ಬೇರೆ ಕಟ್ಟಡಕ್ಕೆ ಆ ಒಂದು ಕೇಂದ್ರವನ್ನು ಶಿಫ್ಟ್ ಮಾಡ್ತಾ ಇದ್ದೀವಿ. ಹಳೆ ಕಟ್ಟಡ ಏನು ಮಾಡ್ತೀವಿ? ಹಳೆ ಕಟ್ಟಡ ಈಗಾಗಲೇ ಮಾನ್ಯ ಶಾಸಕರು ಸಹ ಪಟ್ಟಿ ಕೇಳಿದ್ದಾರೆ. ನಮ್ಮ ತಾಲೂಕಲ್ಲಿ ಎಲ್ಲೆಲ್ಲಿ ದುರಸ್ತಿ ಆಗಿದೆ ಅಷ್ಟು ಪಟ್ಟಿ ತಂದುಕೊಡಿ ಅಂತ ಹೇಳಿದ್ದಾರೆ. ಅವರ ಅನುದಾನದಲ್ಲಿ ಮತ್ತು ಸರ್ಕಾರದಿಂದ ಬರುವ ಅನುದಾನದ ಲಭ್ಯತೆ ಮೇರೆಗೆ ಆದ್ಯತೆ ಮೇರೆಗೆ ಎಲ್ಲೆಲ್ಲಿ ಸಮಸ್ಯೆ ಇದೆ ಅದನ್ನ ಸಂಪೂರ್ಣವಾಗಿ ದುರಸ್ತಿ ಮಾಡುವಂಥದ್ದು ಮತ್ತು ನಿರ್ಮಾಣ ಮಾಡೋ ಕೆಲಸವನ್ನ ಮಾಡೋದಕ್ಕೆ ಕ್ರಮ. ಎಷ್ಟು ಮಕ್ಕಳು ಓದೋರು ಸರ್ ಇಲ್ಲಿ ಒಟ್ಟು 13 ಮಕ್ಕಳು ದಾಖಲಾತಿ ಆಗಿದ್ದಾರೆ. ಕೇಂದ್ರಕ್ಕೆ ಬಂದಾಗ 8 ಮಕ್ಕಳು ಬಂದಿದ್ದಾರೆ. 4 ಮಕ್ಕಳ ಮೇಲೆ ಆ ಒಂದು ಸೀಲಿಂಗ್ ಇದೆ. 4 ಮಕ್ಕಳು ಬಂದಿದ್ದಾರೆ. 4 ಮಕ್ಕಳು ಫಸ್ಟ್ ಬಂದಾಗ ಅದು ಅಚಾನಕ್ಕಾಗಿ ಆಗಿದೆ. ಹಾಗಾಗಿ ಬೇರೆ ಮಕ್ಕಳಿಗೆ ಯಾವುದಕ್ಕೂ ಸಮಸ್ಯೆ ಆಗಿಲ್ಲ. ಇನ್ನು ಆ ಥರ ಆಗದಿದ್ದಾಗೆ ನಾವು ಕ್ರಮ ವಹಿಸ್ತೀವಿ. ಎಲ್ಲ ತಾಲೂಕು ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ನಡೀತಾ ಇದೆ. ಎಲ್ಲ ಉಚಿತವಾಗಿ ಮಾನ್ಯ ಶಾಸಕರೇ ಖುದ್ದು ಅದನ್ನ ಮೇಲ್ವಿಚಾರಣೆ ಮಾಡಿ
ಅವ್ರಿಗೆ ಟ್ರೀಟ್ಮೆಂಟ್ ಅನ್ನ ಕೊಡಿಸಿದ್ದಾರೆ. ಎಲ್ಲಾ ರೀತಿನೂ ಶಾಸಕರವರ ಅವರೇ ಸ್ವಂತ ಖರ್ಚಲ್ಲಿ ಕೊಡಕ್ಕೆ ಟ್ರೀಟ್ಮೆಂಟ್ ಮಾಡಿಸ್ತೀವಿ ಅಂತ ಪೇರೆಂಟ್ಸ್ ಮಾತು ಕೊಟ್ಟು ಎಷ್ಟು ಹೋಗಿದ್ದಾರೆ. ಮತ್ತೆ ಟ್ರೀಟ್ಮೆಂಟು ನಡೀತಾ ಇದೆ, ಸರ್ಜರಿನೂ ಆಗಿದೆ, ಏನ್ ತೊಂದರೆ ಏನಿಲ್ಲ. ಒಂದು ಮಗು ಸ್ಟಿಚ್ ಆಗಿತ್ತು. ಇಲ್ಲ ಸರ್, ನಾವು ಶಾಸಕರ ಹತ್ರ ಡಿಸ್ಕಸ್ ಮಾಡಿ ಮುಂದಿನ ನೆಕ್ಸ್ಟ್ ವೀಕಲ್ಲಿ ನಾವು ಹೇಳ್ತೀವಿ ಸರ್. ಆಲ್ಟ್ರೇಷನ್ಗೆ ಇಲ್ಲೇ ಬಿಲ್ಡಿಂಗ್ ಇದೆ, ಮಂಡೆಯಿಂದ ಇಲ್ಲಿ ಶಿಫ್ಟ್ ಮಾಡಿಸ್ತೀವಿ.